ನಾನು ಚಂದ್ರಶೇಖರ್ ಏತರ್ಕ. ಈಗ ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿದ್ದೇನೆ. ಬೆಳಗಿನ 7 ಗಂಟೆ. ನಾನು ತಲಚೇರಿಗೆ ಹೋಗಬೇಕು. प्लेटफॉर्म क्रमांक 2 पर आ चुके हैं। ತಲಚೇರಿ ಕಣ್ಣೂರು ಜಿಲ್ಲೆಯ ಒಂದು ಐತಿಹಾಸಿಕ ನಗರ. ನಾನು ಇಲ್ಲಿಗೆ 2 ಉದ್ದೇಶಗಳಿಗಾಗಿ ಬಂದಿದ್ದೇನೆ. ಒಂದು, ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಇನ್ನೊಂದು ಉದ್ದೇಶವೆಂದರೆ ತಲಚೇರಿ ಪೇಟೆ ಎಂದರೆ 17ನೇ ಶತಮಾನದಿಂದಲೇ ಬಹುದೊಡ್ಡ ವ್ಯಾಪಾರಿ ಕೇಂದ್ರ. ತಲಚೇರಿ ಕರಿಮೆಣಸು ಅಥವಾ ತಲಚೇರಿ ಪೆಪ್ಪರ್ ಕಾರ್ನ್ ಅಂದರೆ ಅದು ಬಹುದೊಡ್ಡ ಒಂದು ಬ್ರ್ಯಾಂಡ್ ನೇಮ್. ವಿಶ್ವದಾದ್ಯಂತ ತಲಚೇರಿ ಕರಿಮೆಣಸು ಅಂದರೆ ಅಷ್ಟು ಫೇಮಸ್ ಆಗಿತ್ತು. ಅಂದರೆ ಅತ್ಯುತ್ಕೃಷ್ಟ ವಿಶೇಷ ಪರಿಮಳಯುಕ್ತ ದೊಡ್ಡ ಕರಿಮೆಣಸು ಕಾಳಿಗಳಿಗೆ ತಲಚೇರಿ ಪೆಪ್ಪರ್ ಕಾರ್ನ್ ಜಗತ್ಪ್ರಸಿದ್ಧ. ಈಗಲೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಮಾಲ್ಗಳಿಗೆ ಹೋಗಿ ನೋಡಿ, ಆ ಹೆಸರು ಹೊತ್ತ ಪೆಪ್ಪರ್ ಕರಿಮೆಣಸು ಪ್ಯಾಕೆಟು ಅಥವಾ ಬಾಟಲಿಗಳನ್ನು ನೀವು ಕಾಣಬಹುದು. ನನ್ನ ಉದ್ದೇಶ ಇಷ್ಟೇ, ಈ ಹೆಸರಿನಿಂದ ಈಗಲೂ ತಲಚೇರಿ ಇದೆಯಾ ಅಥವಾ ಕರಿಮೆಣಸಿನ ವ್ಯಾಪಾರ ಅಲ್ಲಿ ಯಾವ ರೀತಿ ನಡೀತಾ ಇದೆ, ಹೇಗಿದೆ ಅಲ್ಲಿನ ಲೋಕಲ್ ಮಾರ್ಕೆಟ್. ಮದುವೆ ಮುಗಿಸಿ ನಾನು ಈ ಕುರಿತು ತಲಚೇರಿ ನಗರ ಸುತ್ತಬೇಕಂತ ಇದ್ದೇನೆ. ಸುತ್ತಿದ ಮೇಲೆ ನಿಮಗೂ ಅದನ್ನು ಹೇಳ್ತೇನೆ. ನಾನು ಏನು ನೋಡಿದ್ದೇನೆ, ಏನು ಕಂಡಿದ್ದೇನೆ ಹೇಳ್ತೇನೆ. ಅಲ್ಲ, ಇದು ಮದ್ದು ಮಾಡಿ ನಂಗೆ ಈಗ ಆಯ್ತು. ಇದುವೇ ಮದ್ದು ಮಾಡತ್ಲಿ ಈಗ ಇಲ್ಲಿಗ. ನಮಸ್ತೆ ನಮಸ್ತೆ ನಮಸ್ತೆ. ಇಲ್ಲಿ ಮದುಮಕ್ಕಳ ಇದೆಲ್ಲ ಅವೆಲ್ಲ ಬಳಸ್ತಾ ಇದ್ದಾರೆ. ಇದೆಂದು ಐಟಮ್ ಎಂತ ಬೇರೆ? ಓಲೆ. ಹಾಂ, ಓಲೆ ಸ್ಪೆಲ್ಲಿಂಗ್ ಬರೇ ಇಂಗ್ಲೀಷಲ್ಲಿ? ಇಂಗ್ಲೀಷ್ ಸ್ಪെല്ലിംഗ് പറയാൻ ഓലൻ തന്നെ. ഓലൻ തന്നെ. എന്തെല്ലാം ഉണ്ട് അതിൽ ഐറ്റം? കുമ്പളങ്ങ, പയറ്. ആ, പിന്നെ ഓല 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 ಪಟಾಕಿ. ಹೀಗೆ ಕೋಣೆಯಲ್ಲಿದ್ದೇನೆ. ಮದುವೆ ಊಟಕ್ಕೆ ಬಂದಿದ್ದೇನೆ. ಊಟದ ಐಟಮನ್ನು ನೋಡ್ತಾ ಇದ್ದೇನೆ. ನೋಡಿ, ತಲಚೇರಿಯಲ್ಲಿ ಅವರು ಹೇಗೆ ಈ ಊರಿನ ಒಂದು ಮದುವೆಯ ಊಟದ ಕ್ರಮ ಹೇಗೆ ಅಂತ ನೋಡಿ. ಇದು ನಮ್ಮ ಸಾಂಸ್ಕೃತಿಕವಾದಂಥ ಒಂದು ಚಾಪೆ. ಅದರ ಮೇಲೆ ಅನ್ನವನ್ನು ಮಾಡ್ತಾರೆ. ಇದನ್ನು ನೋಡ್ತಾ ಇದ್ದೇನೆ. ಅಡುಗೆ ಕೋಣೆ ಒಂದು ವಿಶೇಷತೆಗಳನ್ನು ಹೇಗೆ ಇಲ್ಲಿ ತಲಚೇರಿಯಲ್ಲಿ ಬೇರೆ ಬೇರೆ ಫುಡ್ ಐಟಮ್ಸ್ ಭಾಳ ಫೇಮಸ್ ಇದು. ನಾನಿಲ್ಲಿ ಅರ್ಜೆಂಟಿಗೆ ಒಂದು ವಿಚಾರವನ್ನು ಮಾತ್ರ ಇಲ್ಲಿ ನೋಡ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ. ತಲಚೇರಿಯಲ್ಲಿ ನಾನು ಮದುವೆಗೆ ಬಂದಿದ್ದೇನೆ. ಮದುವೆಯ ಊಟದ ಒಂದು ವಿಶೇಷತೆಯನ್ನು ನಾನು ಹೇಳ್ತೇನೆ. ಇದು ಓಲನ್ ಅಂತ ಅವರ ಒಂದು ಐಟಮ್. ಅದರ ಬಗ್ಗೆ ಇಲ್ಲಿ ಅವ್ರದ್ದು ಕೇಳೋಣ. ಇದೆಂತ ಐಟಮ್ ಎಂತಂದು? ഓലൻ. ഓലൻ എന്തെല്ലാം ഇതിനെന്തെല്ലാം ഇടുന്നത്? ഇതിന് വെള്ളരി, ആ, ഇളവൻ, ആ, പിന്നെ വെള്ളപ്പാൽ, വെള്ളപ്പാൽ, തേങ്ങാപ്പാൽ, തെങ്ങിൻ്റെ പാൽ ഉപയോഗിച്ചിട്ട് ആക്കുന്നത് അല്ലേ? ಉಪ್ಪಿൻ്റെ ಅಂಶ കുറവನ್ನ? ഉപ്പ് ലേശം, ഒരു പേരിന് ಲೇಶಂ. ನೋಡಿ, ಉಪ್ಪಿನ ಐಟಮ್ ಇದರಲ್ಲಿ ಕಡಿಮೆ. ಇದರಲ್ಲಿ ಮುಖ್ಯವಾಗಿ ತೆಂಗಿನ ಹಾಲಿಂದ ಮಾಡುವಂಥ ಒಂದು ಐಟಮ್ ಇದು. ನೋಡಿ, ತೆಂಗಿನ ಹಾಲು ನಿಮಗೆ ಕಾಣ್ಬೋದು ನೋಡಿ.
ಇದು ಇರುತ್ತೆ ಸ್ಪೆಷಲ್ ಅದು ಅದೆಲ್ಲ ಸಾಧಾರಣ ಎಲ್ಲ മലയാളിക്കാർ ഉണ്ടാക്കുന്ന സാധനമല്ലേ ഓലന്നല്ലേ ഓലൻ പിന്നെ പാലട ഇതിന് പൊതുവിലുള്ള ಇದೆಲ್ಲ ಪಾಲಡೆ ನೋಡಿ ಇಲ್ಲಿನ ಮದುವೆ ಊಟದ ಪಾಲಡೆ ಇದು ಐಟಮ್ ಇದೆ ನೋಡಿ ಅದು ಹಾಕ್ತಾ ಇದ್ದಾರೆ താങ്കളുടെ പേരെന്താ ബാബു ബാബു അവിടുത്തെ ഫുഡിൻ്റെ ഹെഡാ ഹെഡ് വേറെ ആളുണ്ട് വേറെ ആളുണ്ട് പ്രകാശ് മാരാ പ്രകാശ് മാരാർ അവരെ ಅಲ್ಲ ತಾಯ್ದುಂಟು ತಾಯ್ತುಂಟು ಮಲಯಾಳಿ ಸ್ಟೈಲಿನ ಒಂದು ಊಟದ ನೋಡ್ತಾ ಇದ್ದೆ ನೋಡಿ ಪಪ್ಪಡಂ ಇಲ್ಲಿ ಕರಿಮೆಣಸಿನ ಒಂದು ರಾಜಧಾನಿ ಅಂತ ಹೇಳ್ಬೋದು ಇದನ್ನು ಆದರೆ ಈಗ ಇಲ್ಲಿವರು ಹೇಳ್ತಾರೆ ಕರಿಮೆಣಸಿನ ವ್ಯಾಪಾರದ ಅಂಗಡಿಗಳೇ ಮುಚ್ಚಿ ಹೋಗಿವೆ ಅಂತೇಳಿ ಕರಿಮೆಣಸನ್ನು ತೆಗೆದು ಅದನ್ನು ಗಾರ್ಬಲಿಂಗ್ ಸೆಂಟರ್ಗಳಿತ್ತು ಅದು ಸಹಿತ ಮುಚ್ಚಿ ಹೋಗಿದೆ ಬೆರಳೆಣಿಕೆಯ ವ್ಯಾಪಾರಸ್ಥರು ಮಾತ್ರ ಇದ್ದಾರೆ ನೋಡಿ ಒಂದೇ ಒಂದು ಶಾಪ್ ಈಗ ಇದೆ ನಾವು ಅಲ್ಲಿ ಹೋಗಿದ್ದೆವು ಅದರ ಯಜಮಾನರು ಮಾಲಕರು ಇರಲಿಲ್ಲ ನೋಡಿ ಈ ಒಂದು ಶಾಪು ಈಗ ಕರಿಮೆಣಸನ್ನು ತೆಗೆಯುವ ಸ್ಥಳವಾಗಿ ಇದೆ ಅಷ್ಟೇ ಸೊ ಇದೊಂದು ಪೆಪ್ಪರ್ ರಾಜಧಾನಿಯ ಒಂದು ಕಥೆ ಇದೆ ಅವರು ಹೇಳ್ತಾರೆ ಮೊದಲು ಸಾಕಷ್ಟು ಜಾಗ ಇತ್ತು ಇಲ್ಲೆಲ್ಲ ಈಗೆಲ್ಲ ಬಿಲ್ಡಿಂಗ್ಗಳು ಬಂದಿದೆ ಅದೇ ರೀತಿ ವ್ಯಾಪಾರದ ವ್ಯವಸ್ಥೆಗಳೇ ಈಗ ಇಲ್ಲ ಅಂತ ಹೇಳಿ ಒಂದು ಕಾಲದಲ್ಲಿ ಡಚ್ಚರು ಆಂಗ್ಲರು ಅರೇಬಿಯನ್ಸು ಜ್ಯೂಸು ಎಲ್ಲರ ಒಂದು ವ್ಯಾಪಾರಕ್ಕೆ ಇಲ್ಲಿ ಬರ್ತಾಯಿದ್ರು ನಾವೇಲಿ ಬರ್ತಾಯಿದ್ರು ಈಗ ವ್ಯಾಪಾರದ ಒಂದು ವಿಕೇಂದ್ರೀಕರಣ ಆಗಿದೆ ಅಂತ ಹೇಳ್ಬೋದು ಬೆಳೆಯುವ ಜಾಗ ಬದಲಿದೆ ವ್ಯಾಪಾರದ ಪ್ರಸ್ತುತ ತಲಚೇರಿಯಲ್ಲಿ ಒಬ್ಬರು ಕರಿಮೆಣಸಿನ ದೊಡ್ಡ ವ್ಯಾಪಾರಿ ಇದ್ದಾರೆ ಅವರು ಇರಲಿಲ್ಲ ಅವರ ಅಂಗಡಿ ಎದುರುಗಡೆ ಇನ್ನೊಂದು ಅಂಗಡಿ ರ್ಯಾನ್ಸಿ ಅಂತ ಅಲ್ಲಿ ನಾನು മാർക്കറ്റ് പെപ്പർ എന്ന് പറഞ്ഞാൽ ഭയങ്കര ഫേമസ് ഇപ്പൊ എങ്ങനെയുണ്ട് അതിന്റെ കണ്ടീഷൻസ് ഇല്ല ഇപ്പൊ നല്ല ഇപ്പൊ ഹിൽ ഏരിയയിലേക്ക് മാറിയില്ലേ ഇല്ല ഇപ്പൊ മലയോര മേഖലയിലേക്ക് കുരുമുളക് മാറി നേരത്തെ പിന്നെ ഇരുട്ടിന്നും വയനാട് അങ്ങോട്ടുള്ള മുളക് തലശ്ശേരി വന്നിട്ടാണ് ലോഞ്ചിൽ കയറി ഇവിടുന്ന് പോകുന്നേ കൊച്ചിയിലേക്ക് ഇപ്പൊ ഇവിടുന്ന് ഡയറക്റ്റ് കുറച്ചേ പോകുന്നുള്ളൂ ബാക്കിയുള്ള ഹിൽ ഏരിയയിലേക്ക് ഇരുട്ടി അങ്ങ് മട്ടന്നൂര് കുരുമുളക് കൂടുതലുള്ള സ്ഥലത്ത് നിന്ന് ഇപ്പൊ നേരിട്ടിലോട് പോകുന്നത് തലശ്ശേരി വന്ന് പോക്ക് ഇപ്പൊ കുറവാണ് നേരത്തെ എല്ലാ സ്ഥലത്തുനിന്നും തലശ്ശേരിയിൽ വന്നിട്ടാണ് സാധനം പോകുന്നത് ഇവിടെ കപ്പലിൽ വന്നാലും കപ്പൽ നിറക്കെല്ലാം തലശ്ശേരിയാണ് ഇപ്പൊ തലശ്ശേരി ആ സംവിധാനം ഇല്ല ഇപ്പൊ എല്ലാം കൂടുതൽ മുളകുള്ള സ്ഥലത്ത് തന്നെ ഡയറക്റ്റ് പോവാണ് അപ്പൊ അതുകൊണ്ട് പെപ്പർ ഷോപ്സ് കച്ചവടം കുറവിട നേരത്തെ ഹിൽ പ്രൊഡ്യൂസ് ഡീലേഴ്സിൽ ഇപ്പൊ മെയിൻ ഹോൾസെയിൽ ഇവിടെ ഒന്ന് മാത്രമേ ഉള്ളൂ ബാക്കി മെയിൻ റോഡിലെല്ലാം സ്റ്റോപ്പായി എല്ലാം സ്റ്റോപ്പായി ഒരുപാടുണ്ടായിരുന്നു ഒരുപാട് വലിയ പാണ്ഡ്യാല ബോർഡോടുള്ള ഷോപ്പുകൾ ഉണ്ടായിരുന്നു അതെല്ലാം ഇപ്പൊ സ്റ്റോപ്പ് ചെയ്തു അതെല്ലാം ഉണ്ടായിരുന്നു ഇവിടെ ഇപ്പൊ ഒന്നുമില്ല നേരത്തെ ഉണ്ടായിരുന്നു അപ്പൊ തലശ്ശേരി പെപ്പർ എന്ന് പറഞ്ഞ ഒരു ബ്രാൻഡ് ഇപ്പോഴും ഇപ്പൊ ഉണ്ടാവും അത് ഇരുട്ടിന്നായിട്ട് അങ്ങോട്ട് പോന്നെ നിങ്ങളുടെ ബോട്ടിൽ ഉണ്ട് ഇല്ല തലശ്ശേരി പെപ്പർ എഴുതിയല്ലേ തലശ്ശേരിയിൽ ഇവിടെ തലശ്ശേരിയിൽ എവിടെ ഇല്ലാന്ന് എനിക്ക് തോന്നുന്നത് ഞാൻ പുറത്ത് ഞാൻ കൊച്ചി തന്നെ പോയപ്പോ ഞാൻ അവിടെ കണ്ടിട്ടുണ്ട് തലശ്ശേരിക്കാരൻ കൊച്ചിക്ക് പോയി അതെ കണ്ടു അതെ അവിടെയാ കണ്ടു തലശ്ശേരി പക്ഷെ കൊച്ചിയിലല്ല ഇവിടെ യൂറോപ്പിൽ അങ്ങോട്ട് പോയാൽ തന്നെ തലശ്ശേരി പേപ്പറിന് അവിടെ വാല്യൂ ഉണ്ട് ആ വാല്യൂ ഉണ്ട് അതിനോട് തലശ്ശേരി പേപ്പർ തന്നെ എഴുതുന്നുണ്ട് ചെയ്തിട്ട് അതിന്റെ നെയിം തലശ്ശേരി പേപ്പർ തന്നെ എഴുതുന്നുണ്ട് പക്ഷെ ഇവിടെ ഇല്ല അവിടെ അതിന്റെ മാർക്കറ്റ് സോ ആ മാർക്കറ്റ് ഇവിടെ കൂടുതൽ ഉണ്ടായത് കൊണ്ട് ആ ബ്രാൻഡ് നെയിം വന്നത് അതിന്റെ വെറൈറ്റി അല്ല പെപ്പറിന്റെ ബോൾഡ് അതിന്റെ വലുപ്പമാണ് അതിന്റെ സൈസാണ് സൈസ് നല്ലതാണ് പെപ്പർ ആ സൈസ് ഉള്ളത് കൊണ്ട് ആ പേര് വന്നത് ക്വാളിറ്റി അതിന്റെ ക്വാളിറ്റി മണ്ണം ഇതെല്ലാം 4.25 mm എന്തോ സാറ് പേരെന്താ താരിഖ് ഞാൻ എന്റെ മാമന്റെ ഷോപ്പാ അത് ഈ ഷോപ്പില്ലേ എന്റെ മാമനാ ഞാൻ അവിടെ ഉണ്ടായിരുന്നു ഒരു 15 വർഷത്തോളം ഞാൻ അവിടെ ഉണ്ടായിരുന്നു അത് അത്രയും ഡീറ്റെയിൽ എനിക്ക് അറിയുന്നത് അവരുടെ പേര് അബൂബക്കർ അവിടെ ഇല്ല സുഖമില്ല തിരക്കുമായിരിക്കും അവിടെ അല്ല ഞാൻ പോയി അവർ പറഞ്ഞു അവരില്ല നിങ്ങൾ ಫೋನ್ ತಲಶ್ಶೇರಿ ಅಂತ ಹೇಳುವಂಥ ಸ್ಥಳ ವ್ಯಾಪಾರ ಕೇಂದ್ರ ಎಲ್ಲ ಕಡೆಯಿಂದ ಕರಿಮೆಣಸು ಬರ್ತದೆ ಇಲ್ಲಿ ಪೆಪ್ಪರ್ ಬರ್ತದೆ ಮತ್ತೆ ಇಲ್ಲಿಂದ ಗಾರ್ಬಲಿಂಗ್ ಆಗಿ ಫಿನಿಶಿಂಗ್ ಪ್ರಾಡಕ್ಟ್ ಆಗಿ ಅದು ಬೇರೆ ಬೇರೆ ಕಡೆಗೆ ಹೋಗ್ತದೆ
ಆ್ಯಕ್ಚುಲಿ ಇಲ್ಲೇ ಕುರಿಮೊಳವು ಅಥವಾ ಕರಿಮೆಣಸು ಬೆಳೆಯುವಂಥ ಸ್ಥಳ, ತುಂಬ ಬೆಳೆಯುವಂಥ ಸ್ಥಳ ಮೊದಲು ಆಗಿರಲಿಲ್ಲ. ಈಗಂತೂ ಬೇರೆ ಕಡೆ ತುಂಬ ಕಡೆ ಉತ್ಪಾದನೆ ಎಲ್ಲ ಹೆಚ್ಚಿದೆ ಬೇರೆ ಕಡೆ. ಸೊ ಇದೊಂದು ವ್ಯಾಪಾರ, ಕರಿಮೆಣಸಿನ ವ್ಯಾಪಾರ ಕೇಂದ್ರವಾಗಿ ಈಗ ಇಲ್ಲ. ಬಟ್ ಆ ಬ್ರ್ಯಾಂಡ್ ನೇಮ್ ಇದೆ. ಪೆಪ್ಪರು ಜಗತ್ತಿನಾದ್ಯಂತ ಒಂದು ಹೆಸರು ಇದೆ. ತಲಚೇರಿ ಕರಿಮೆಣಸು, ತಲಚೇರಿ ಪೆಪ್ಪರು ಅಂತ ದೊಡ್ಡ ಹೆಸರಿದೆ. ಬಟ್ ಇದು ಗ್ರೌಂಡ್ ಸಿಚುವೇಶನು. ನಮ್ಮ ಅಂಗಡಿಯವರು ಒಳ್ಳೆ ಮಾಹಿತಿ ಕೊಟ್ಟರು. ಅವರು ಭಾಳ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಸಾಂಬಾರು ದಿನಸು ಉತ್ಪನ್ನ ಮಾಡ್ತಾರೆ. ಮಿನಿ ಸೂಪರ್ ಮಾರ್ಕೆಟ್. ಹೌದು, ಅವರು ಬಟ್ ಈ ರಂಗದಲ್ಲಿ ತುಂಬ ವರ್ಷ ದುಡಿದ ಕಾರಣ ಆ ಒಂದು ಅನುಭವ ಇದೆ. ಹೇಳಿದ್ದಾರೆ ಅವರು. ಈ ಆ್ಯಕ್ಚುಲಿ ದೊಡ್ಡ ಗೋಲ್ಡನ್ ಸೈಜ್, ಬಿಗ್ ಸೈಜ್ ಪೆಪ್ಪರ್, ಅದರ ಬಗ್ಗೆ ಅವರ ಅನುಭವ ಹೇಳ್ತಾರೆ. ಎಂದರೆ വലിയ സൈസിൻ്റെ എന്ത് ഇതിൻ്റെ അഡ്വാൻറ്റേജ് എന്താ? ബോൾട്ട് 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 ಹಾಂ, 1500 kg per kg. അതിൻ്റെ ക്വാളിറ്റി ക്വാളിറ്റി യൂറോപ്യൻ കൺട്രോൾ എക്സ്പോർട്ടിങ് ಎಕ್ಸ್ಪೋರ್ಟ್ ಅಲ್ಲ ಮಣತಲ್ಲಿ ಇപ്പം ನಮಗೆ ಕ್ವಾಲಿಟಿ ಕ್ವಾಲಿಟಿ ಡಿಫ್ರೆಂಟ್ ಫಸ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ. ಬಡ ಸೈಜ್, ಬಿಗ್ ಸೈಜ್ ಅಂತ ಹೇಳುವಂಥದ್ದು ನೋಡಿ. ಈ ಸೈಜಿನ ಒಳ್ಳೆ ಮೆಣಸಿಗೆ 1500 ರೂಪಾಯಿ ಕೆ ಜಿಗಿದೆ. ಇದು ಬಡ ಸೈಜ್ ಅಲ್ಲ, ಇದು ಸಣ್ಣದು, ಎವರೇಜ್ ಸ್ಮಾಲ್ ಸೈಜ್. ಸೊ ಒಂದು ಕಾಲದಲ್ಲಿ ಈ ಸೈಜಿನ ತಲಚೇರಿಯಲ್ಲಿ ಇದರ ಬಗ್ಗೆ ದೊಡ್ಡ ಒಂದು ಆಸಕ್ತಿಯ ಕೇಂದ್ರವಾಗಿತ್ತು. ಜನರಿಗೆ ಅದನ್ನು ದೇಶದಾದ್ಯಂತ ಪೂರೈಕೆ ಮಾಡ್ತಾ ಇತ್ತು. ಇದ್ದೇನೆ ಅಡಿಕೆ, ಈ ಕ್ವಾಲಿಟಿ ಅಡಿಕೆ ಇಲ್ಲಿ 100 ರೂಪಾಯಿ ಇದೆ. ಹೊಸ ಅಡಿಕೆಗೆ 400 ರೂಪಾಯಿ. ಅಡಿಕೆಗೆ ಇಲ್ಲಿ 410. ನೋಡಿ ಇಲ್ಲೆಲ್ಲ ಮಾರ್ಕೆಟ್ನಲ್ಲಿ ಇದ್ದೇನೆ ನಾನಿಲ್ಲಿ ತಲಚೇರಿಯ. ಸೇರಿ ಒಂದು ಸಣ್ಣ ಟೌನು, ತುಂಬ ದೊಡ್ಡ ಟೌನ್ ಇಲ್ಲ. ನೋಡಿ ಪರಂಪರಾಗತ ಕೆಲಸ ಮಾಡುವವರಿದ್ದಾರೆ. ಇಲ್ಲಿ ಒಂದು ರಾಜಕೀಯದ ಕೆಲಸಗಳು ಇದೆಲ್ಲ ಇದೆ. ರಾಜಕೀಯ ಮುಖ್ಯಸ್ಥರಿಗೆ ಅಂತ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವರು. ಹೂವಿನ ಗಿಡ, ಮರದ, ಜರ್ಬೇರ, ಅದನ್ನು ತೆಗೆಲಿಕ್ಕೆ ಬರ್ತಾ ಇದೆ. ಒಂದಷ್ಟು ಗಿಡ, ಇದ್ದಾರೆ ಶಿವನ್ ಅಂತೇಳಿ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ. കുരുമുളകുണ്ട് ഇപ്പോഴത്തെ കണ്ടീഷൻ എങ്ങനെ? തലശ്ശേരിൻ്റെ പേരെങ്ങനെ? പേര് കുറവ്. അതെന്താ? അതെന്ന് പറഞ്ഞാൽ വലിയ രാജ്യങ്ങളിൽ കയറ്റി പോകുന്നില്ല. അതുകൊണ്ട് ആരും മാറ്റി എടുക്കുന്നില്ല. പണ്ട് അങ്ങും അങ്ങനെ കയറ്റി അയക്കും, ഇപ്പം കയറ്റി അയക്കുന്നൊന്നുമില്ല. ಸೊ ಹಳೆ ಕಾಲದಲ್ಲಿ ಇಲ್ಲಿಂದಲೇ ದೊಡ್ಡ ಸೆಂಟ್ರ್ ಆಗಿತ್ತು. ಇಲ್ಲಿ ಕರಿಮೆಣಸನ್ನು ಲಾರಿ ಹೋಗ್ತಾಯಿತ್ತು. ಈಗ ಅಷ್ಟು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಳೆಯ ಬ್ರ್ಯಾಂಡ್ ನೇಮ್ ಮಾತ್ರ ಅಂತ ನಾನಿಲ್ಲಿ ಕೆಲವು ಜನ ಹತ್ರ ಕೇಳಿದಾಗ ಹಾಗೆ ಹೇಳ್ತಾ ಇದ್ದಾರೆ. ഇപ്പോൾ വലിയ ഷോപ്പൊന്നും ഇല്ല ഇവിടെ? വലിയ ഷോപ്പില്ല, എന്നാലും ചെറിയ ഷോപ്പിലും വിലയുണ്ട്. ആ പേര് മാത്രം ഇല്ല, അത്ര പേരില്ല, നല്ല പേരൊന്നും ഇല്ല. ಏನಿಲ್ಲಿ ಪರ್ಚೇಸ್ ನೀವು ಇಲ್ಲಿ ಮಾಡಲಿಕ್ಕೆ ಕಾರಣ ಏನು? ಇದು ಮಣ್ಣಿಲ್ಲದ ಗಿಡ ಸಿಗ್ತದಲ್ಲ, ಹಾಗೆ ತಗೊಂಡದ್ದಿಲ್ಲ. ಮಣ್ಣಿದ್ರೆ ನಮಗೆ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಇದು ಒಂದು ಗಿಡಕ್ಕೆ 50 ರೂಪಾಯಿಗೆ ಸಿಕ್ಕಿತ್ತು. ಹೊರಗೆಲ್ಲ ಸ್ವಲ್ಪ ಜಾಸ್ತಿ ಉಂಟು, ಹಾಗೆ ಇಲ್ಲಿ ತಗೊಂಡೆ. ಈಗ ಬಂದ ಅಸಲಾಗಬೇಕಲ್ಲ ಅದಕ್ಕೆ. ಹಾಗೆ ಏನು ಜರ್ಬರದಲ್ಲಿ ಏನು ಇದು ವಿಶೇಷ ಏನಿದು? ವಿಶೇಷ ಅಂತ ಹೇಳಿದ್ರೆ ತುಂಬ ಸಮಯ ನಿಲ್ತದೆ ನೋಡಿ ಗಿಡ ಆದ್ರೆ ತುಂಬ ಸಮಯ ಇರ್ತದೆ. ಮತ್ತೆ ಹೂ ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ಅಲ್ಲ ಇಲ್ಲಿ ನೀವು ಪರ್ಚೇಸ್ ಮಾಡಲಿಕ್ಕೆ ಕಾರಣ ಸ್ವಲ್ಪ ಕಡಿಮೆ ಕ್ರೀಮ್, ವೈಟ್, ಎಲ್ಲೋ. ಹೊರಗೆ ತೆಗೆದ್ರೆ 250 ರೂಪಾಯಿ ಇದು ಯಾರನ್ನ ಕೊಂಡ್ರಂತ ನೀವು?